ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ, ನಾನು ನನ್ನ IVF ಸಕ್ಸಸ್ ಪ್ರೆಗ್ನೆನ್ಸಿ ಡೀಟೇಲ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಾವೆಲ್ಲಿ IVFನ ಟ್ರೀಟ್ಮೆಂಟ್ ತೊಗೊಂಡಿದ್ದು, ನಾವು ಯಾಕೆ IVFನ ಚೂಸ್ ಮಾಡಿದ್ವಿ ಅಂತ, ಮತ್ತು ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಯಾಕೆ IVFನ ಚೂಸ್ ಮಾಡಿದ್ವಿ ಅಂದರೆ, ನಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ನಾವು ಡಾಕ್ಟರ್ ಸಜೆಷನ್ ತೊಗೊಂಡಾಗ ಬೇರೆ ಏನು ಆಪ್ಷನ್ಸ್ ಇದೆ ಅಂತ ನಾವು ನೋಡಿದಾಗ ಅವರು ನಮಗೆ IVF ಬಗ್ಗೆ ತಿಳಿಸ್ಕೊಟ್ರು. ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡಿ ಸರಿ ಅಂತ ನಾವು IVFನ ಚೂಸ್ ಮಾಡ್ಕೊಂಡ್ವಿ. ಸೊ ಅದು ಜರ್ನಿ ತುಂಬ ಈಸಿ ಇರಲಿಲ್ಲ ನಮಗೆ. ಫಸ್ಟ್ ನಾನು ಒಂದು ಕಡೆ ತೋರಿಸ್ತಾ ಇದ್ದೆ, ಅಲ್ಲಿ ನಮಗೆ ತುಂಬಾ ಮೋಸ ಆಯಿತು, ಫೇಲ್ಯೂರ್ ಆಯಿತು. ಯಾಕಂದರೆ ಅಲ್ಲಿ ನನಗೆ ಎಂಬ್ರಿಯೋ ಟ್ರಾನ್ಸ್ಫರು ಫ್ಲೂಯಿಡ್ ಇದ್ರೂ ಸಹ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರು. ಅದರಿಂದ ನನಗೆ ರಿಸಲ್ಟ್ ಯಾವಾಗಲೂ 0ನೇ ಬರ್ತಾ ಇತ್ತು. ಮತ್ತು ಫಿನಾನ್ಷಿಯಲಿ ಅಷ್ಟೇ ತುಂಬಾ ನಮಗೆ ಲಾಸ್ ಆಯಿತು ಅದರಿಂದ. ಸೊ ನಾವು ರೀಸನ್ ಕೇಳಿದಾಗ ಡಾಕ್ಟರ್ಗೆ ಏನಕ್ಕೆ ಹೀಗೆ ನಮಗೆ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ, ಅವ್ರ ಹತ್ರ ರೀಸನ್ನೇ ಇರಲಿಲ್ಲ ಏನು ಹೇಳೋದಕ್ಕೆ. ಆಗ ಹೇಳ್ತಾರೆ ಅವರು, ನೀವು ಯಾಕೆ ಸರೋಗಸಿ ಟ್ರೈ ಮಾಡಬಾರ್ದು ಅಂತ ಹೇಳ್ತಾರೆ. ಏನಿಲ್ಲ, 10 ಲಕ್ಷ ಖರ್ಚಾಗುತ್ತೆ ಅಷ್ಟೇ, ನೀವು ಮಾಡಿಸ್ಕೊಳ್ಳಿ ಅಂತ ಅಂದರು. ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ ಒಂದೇ ಮಾತು, ನಮಗೆ ಮಗು ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾವು ಸರೋಗಸಿಗೆ ಹೋಗೋದು ಬೇಡ, ಬೇಕಿದ್ರೆ ಯಾವ್ದಾದ್ರು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ, ನಾವು ಸೆರೋಗಸಿ ಆಪ್ಷನ್ ಬೇಡ ಅಂತ ಹೇಳಿದ್ವಿ. ಆಗ ಅವರೇನೆ ನಮಗೆ ಇಂದಿರಾ IVF ಬಗ್ಗೆ ಸಜೆಸ್ಟ್ ಮಾಡ್ತಾರೆ, ನೀವು ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತ. ಸೊ ನಾನು ನನ್ನ ಹಸ್ಬೆಂಡ್ ಸರಿ, ಇದು ಒಂದು ಪ್ರಯತ್ನ ಆಗಲಿ ಅಂತ ನಾವು ಇಂದಿರಾ IVFಗೆ ನಾವು ಹೋಗ್ತೀವಿ. ನಂಗೆ ನೆನಪಿದೆ, ನಾವು ಹೋಗಿದ್ದು ಆಗಸ್ಟ್ 2022ರಲ್ಲಿ ನಾವು ಫಸ್ಟ್ ಮೀಟ್ ಮಾಡಿದ್ದು ಡಾಕ್ಟರ್ ಶ್ಯಾಮ್ ಗುಪ್ತಾ ಅಂತ. ಅವರು ತುಂಬಾ ಚೆನ್ನಾಗಿ ನಮ್ಮ ಕೇಸ್ನ ಸ್ಟಡಿ ಮಾಡಿದ್ರು, ತುಂಬ ಟೈಮ್ ತೊಗೊಂಡ್ರು, ಏನು ನಮ್ಮ ತೊಂದರೆ ಅನ್ನೋದ್ರ ಬಗ್ಗೆ ಅವರು ಅರ್ಥ ಮಾಡಿಕೊಂಡ್ರು. ಅವ್ರು ಹೇಳಿದೊಂದೇ ಮಾತು, ಈ ಥರ ಕೇಸಸ್ನ ತುಂಬ ನಾನು ಹ್ಯಾಂಡಲ್ ಮಾಡಿದ್ದೀನಿ, ಟೈಮ್ ಆಗುತ್ತೆ, ಪೇಷನ್ಸಿಂದ ಇರಿ ಅಂತ ಹೇಳಿದ್ರು. ಸೊ ನಾವು ಅದೇ ರೀತಿ ಪೇಷನ್ಸಿಂದ ನಾವು ತುಂಬಾ ಕಾದ್ವಿ. ಅಲ್ಲೂ ನಮ್ಮ ಜರ್ನಿ ಈಸಿ ಇರಲಿಲ್ಲ, ಯಾಕಂದರೆ ಹೋಗಿದ್ದು ಆಗಸ್ಟಿಗಾದರೂ ನಮ್ಮ ರಿಸಲ್ಟ್ ಸಿಕ್ಕಿದ್ದು ಡಿಸೆಂಬರ್ 2023ರಲ್ಲಿ. ಆಲ್ಮೋಸ್ಟ್ 1.5 ವರ್ಷ ನಾವು ಅಲ್ಲೂ ಸಹ ಸ್ಟ್ರಗಲ್ ಪಟ್ಟಿದ್ದು. ಯಾಕೆ ಅಂದರೆ ಎಂಡೋಮೆಟ್ರಿಯಮ್ ಏನು ಚೆನ್ನಾಗಿದ್ರೂ ಸಹ ನನಗೆ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಯಾವಾಗಲೂ ಫ್ಲೂಯಿಡ್ ಕಲೆಕ್ಟ್ ಆಗ್ತಾನೆ ಇತ್ತು. ಇದುವರೆಗೂ ರೀಸನ್ ಯಾಕೆ ಅಂತ ಗೊತ್ತಿಲ್ಲ. ಅವರು ಎಲ್ಲ ಥರ ಟೆಸ್ಟ್ಗಳನ್ನ ಮಾಡಿದ್ರು, ಬಯೋಪ್ಸಿ ಎಲ್ಲ ಟೆಸ್ಟಲ್ಲೂ ನೆಗೆಟಿವೇ ಬರ್ತಾಯಿತ್ತು ನಂದು. ಏನಕ್ಕೆ ಅಂತಲೇ ಗೊತ್ತಿಲ್ಲ. ಲ್ಯಾಪ್ರೋಸ್ಕೋಪಿ ಆಯಿತು, 2 ಸತಿ ಹಿಸ್ಟ್ರೋಸ್ಕೋಪಿ ಆಯಿತು, ಸಿಸ್ಟ್ ಸಹ ರಿಮೂವ್ ಮಾಡಿಸ್ಕೊಂಡೆ. ಏನಾದರೂ ಸಹ ನನಗೆ ರೀಸನ್ ಗೊತ್ತಾಗ್ತಾ ಇರಲಿಲ್ಲ ಏನಕ್ಕೆ ಫ್ಲೂಯಿಡ್ ಕಲೆಕ್ಟ್ ಆಗ್ತಾಯಿತ್ತು ಅಂತ. ಸೊ ಅದಾದಮೇಲೆ ಡಾಕ್ಟರ್ ಹೇಳ್ತಾರೆ, ಸ್ವಲ್ಪ ನೀವು ಟೈಮ್ ಕೊಡಿ, ಯಾಕಂದರೆ ಬಾಡಿ ರೆಸ್ಪಾಂಡ್ ಮಾಡಬೇಕು, ತುಂಬ ಮೆಡಿಕೇಷನ್ಸ್ ಆಗ್ತಾಯಿದೆ, ಸ್ವಲ್ಪ ಗ್ಯಾಪ್ ತೊಗೊಳ್ಳಿ ಅಂತ ಹೇಳ್ತಾರೆ. ಆಗ ನಾವು 2 to 3 ಮಂತ್ಸ್ನ ಟೈಮ್ ತೊಗೊತೀವಿ. ಅದಾದಮೇಲೆ ನಾವು ಮತ್ತೆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀವಿ. ಆಗಲೂ ನಮ್ಮ ಜರ್ನಿ ತುಂಬಾ ಕಷ್ಟ ಇತ್ತು. ಸೊ ಡಾಕ್ಟರ್ ಕೊನೆಗೆ ಹೇಳ್ತಾರೆ ಏನಂದರೆ, ಮೇ ಬಿ ಇದು ಅಬ್ಡಾಮಿನಲ್ TB ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ, ಈಗ ಫ್ಲೂಯಿಡ್ ಹೋಗ್ತಾನೆ ಇರಲಿಲ್ಲ ನನಗೆ, ಏನು ಮಾಡಿದ್ರು ಸಹ. ಅದಕ್ಕೆ ಮೇ ಬಿ ಅಬ್ಡಾಮಿನಲ್ TB ಅಂತ ಸಸ್ಪೆಕ್ಟ್ ಮಾಡಿ 6 ಮಂತ್ಸ್ ನಾನು TB ಟ್ಯಾಬ್ಲೆಟ್ ಸಹ ನಾನು ತೊಗೊಂಡೆ. ಅದರಿಂದನೂ ನನಗೆ ಏನೂ ರಿಸಲ್ಟ್ ಆಗಿಲ್ಲ. ಸುಮ್ಮನೆ 6 ತಿಂಗಳು ನಾನು ತುಂಬ ವನವಾಸ ಪಟ್ಟೆ. ಯಾಕಂದರೆ TB ಟ್ಯಾಬ್ಲೆಟ್ ತೊಗೊಳೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಯಿತು, ಮತ್ತು ತುಂಬ ಎದೆ ನೋವು ಬರ್ತಾಯಿತ್ತು, ತುಂಬಾ ವೀಕ್ ಆಗ್ತಿತ್ತು ನನ್ನ ಬಾಡಿ. ಆಮೇಲೆ ನನ್ನ ಬಾಡಿ ಚೇಂಜಸ್ ತುಂಬ ನಾನು ದಪ್ಪ ಆಗ್ತಾ ಹೋದೆ. ಎಲ್ಲನೂ ತುಂಬಾ ಫೇಸ್ ಮಾಡಿದ್ವಿ ನಾವು. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಆಗಿರ್ಬೋದು, ಫ್ಯಾಮಿಲಿ ಸಪೋರ್ಟ್ ತುಂಬಾ ನನಗೆ ಚೆನ್ನಾಗಿತ್ತು. ಯಾಕಂದರೆ ಈ ಪ್ರೊಸೆಸ್ ಈಸಿ ಅಲ್ಲ, ನಿಮಗೆ ಮೆಂಟಲಿ ತುಂಬಾ ಕುಗ್ಸುತ್ತೆ, ಫಿನಾನ್ಷಿಯಲಿ ತುಂಬಾ ಕುಗ್ಸುತ್ತೆ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಸೊ ಫಿಸಿಕಲಿ ನಿಮಗೆ ತುಂಬ ಅಂದರೆ ತುಂಬಾ ಪೇಯ್ನ್ ಆಗುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ ಪ್ರತಿ ತಿಂಗಳು ನಾನು ಚೆಕ್ ಮಾಡ್ಸೋಕೆ ಹೋದಾಗ ಯಾವಾಗ ಹೋದ್ರೂ ಫ್ಲೂಯಿಡ್ ತೆಗಿಯೋರು, ವಾಪಸ್ ಬರ್ತಾಯಿದ್ದೆ, ಇದೇ ಥರ ಆಗ್ತಾಯಿತ್ತು. ಸುಮಾರು ತಿಂಗಳುಗಳು ಹೀಗೆ ನಂದು ಕಳೆದೋಯ್ತು. ಸೊ ನನ್ನ ಅಪ್ಪ ಅಮ್ಮ ಹೇಳೋರು, ಯಾಕೆ ಇಷ್ಟು ನೋವು ತಿಂತೀಯ, ನಿಂಗೆ ಮಗು ಬೇಕೇ ಬೇಕಾ, ನೀನು ನೋವು ಪಡೋದು ನಮಗೆ ನೋಡೋಕ್ಕಾಗಲ್ಲ ಅಂತ. ಬಟ್ ನನಗೆ ಗೊತ್ತಿಲ್ಲ, ಏನೋ ಒಂಥರ ಹಠ ನನಗೆ, ಇಲ್ಲ ನಂಗೆ ಇಳಿದ್ಬಿಟ್ಟಿದ್ದೀನಿ ನಾನು ಇದಕ್ಕೆ, ನಂಗೆ ಬೇಕು, ನನಗೆ ಏನಾದರೂ ಆಗಲಿ ಅಂತ. ನಾನು ಆಲ್ಮೋಸ್ಟ್ ನನ್ನ ಬಾಡಿನ ನಾವು ಸರೆಂಡರ್ ಮಾಡ್ಕೊಂಬಿಡ್ಬೇಕು ಈ ಪ್ರೊಸೀಜರ್ಗೆ. ಯಾಕಂದರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗುತ್ತೆ, ಫಿಸಿಕಲಿ ಅಂತೂ ಎಕ್ಸಾಸ್ಟ್ ಆಗಿಬಿಡುತ್ತೆ ನಿಮ್ಮ ಬಾಡಿ. ನಿಮಗೆ ಎಲ್ಲ ಥರನೂ ನಿಮ್ಮ ಮೇಲೆ ಪ್ರಯತ್ನ ಆಗ್ತಾ ಇರುತ್ತೆ, ಯಾವುದೂ ನಿಮ್ಗೆ ರಿಸಲ್ಟ್ ಸಿಗ್ತಾ ಇರಲ್ಲ, ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅದರಲ್ಲಿ. ಆ ಒಂದು ಪ್ರೊಸೆಸ್ಸಲ್ಲಿ ನನಗೆ
ಇಂದಿರಾ IVF ಯಾಕೆ ಬೆಸ್ಟ್ ಅಂತ ಅಂದರೆ ಡಾಕ್ಟರ್ ಮೇಕ್ಲಾ ಅಂತ ಇದ್ದಾರೆ, ಮೇಕ್ಲಾ ಅಯ್ಯಂಗಾರ್, ಮತ್ತು ಡಾಕ್ಟರ್ ಸ್ನೇಹ ಮ್ಯಾಮ್ ಅಂತ. ಇವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೇಕ್ಲಾ ಮ್ಯಾಮ್ ಅಷ್ಟೇ ಯಾವಾಗಲೂ ತುಂಬಾ ಪಾಸಿಟಿವ್ ಆಗಿ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮಗೆ ಎಲ್ಲರಿಗೂ ಅಷ್ಟೇ, ನನಗೆ ಅಂತಲ್ಲ, ಅಲ್ಲಿ ಬರೋ ಎಲ್ಲ ಪೇಷಂಟ್ಸ್ಗಳಾದ್ರೂ ಅಷ್ಟೇ ಕಾಮಾಗಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ, ಅವ್ರಿಗೆ ಟೈಮ್ ತೊಗೊತಾರೆ ಎಲ್ಲನೂ ಅಷ್ಟೇ. ಸ್ನೇಹ ಮ್ಯಾಮ್ ನನಗೆ ತುಂಬ ನನ್ನ ಜರ್ನಿಲಿ ಅವ್ರದ್ದೊಂದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಸಹ ಪ್ರೆಗ್ನೆನ್ಸಿ ಜರ್ನಿನಲ್ಲಿ. ಸೊ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಂದರೆ ಇಂದಿರಾ IVF ಅಲ್ಲಿ ಒಂದು ವಿಶೇಷತೆ ಏನಂದರೆ, ನೀವು ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಯಾವುದೇ ಕನ್ಸಲ್ಟೇಷನ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಕ್ಯಾನ್ಗೆ ಅವರು ದುಡ್ಡನ್ನ ಚಾರ್ಜ್ ಮಾಡೋದಿಲ್ಲ. ನೀವು ಬೇರೆ ಕಡೆ ಹೋದರೆ ಕನ್ಸಲ್ಟೇಷನ್ ಸಪ್ರೇಟ್ ಚಾರ್ಜಸ್ ಇರುತ್ತೆ, ಸ್ಕ್ಯಾನ್ಗೆ ತುಂಬಾ ಅಮೌಂಟ್ ನೀವು ಕೊಡಬೇಕಾಗುತ್ತೆ. ಆ ಥರ ನಾನು ನನ್ನ ಹಸ್ಬೆಂಡು ಸಹ ತುಂಬಾ ನಾವು ಬರೀ ಸ್ಕ್ಯಾನ್ ಕನ್ಸಲ್ಟೇಷನ್ಗೆ ಆಲ್ಮೋಸ್ಟ್ 1.5 ಲಕ್ಷ ನಾವು ಅದಕ್ಕೇ ಕಳ್ಕೊಂಡಿದ್ದೀವಿ ನಾವು ಅಮೌಂಟು. ಇಲ್ಲಿ ಅದು ತುಂಬ ಚೆನ್ನಾಗಿದೆ ಇಂದಿರಾ IVF ಅಲ್ಲಿ, ಮತ್ತು ತುಂಬಾ ಫ್ರೆಂಡ್ಲಿ ಅಟ್ಮಾಸ್ಫಿಯರ್, ಎಲ್ಲರೂ ಅಷ್ಟೇ. ಈವನ್ ರಿಸೆಪ್ಷನಿಸ್ಟ್ ಇದ್ದಾರೆ ಕೃಪಾ ಅಂತ, ನನಗೆ ಅವ್ರು ತುಂಬಾ ಇಷ್ಟ. ಯಾಕಂದರೆ ಎಂಥದೇ ಸಂದರ್ಭ ಯಾವುದೇ ಟೈಮಲ್ಲಿ ನಾನು ಕಾಲ್ ಮಾಡಿದ್ರು ಸಹ ಅವರು ಮಾತಾಡಿ, ಇಲ್ಲ ಮ್ಯಾಮ್ ಇರಿ ನಾನು ಡಾಕ್ಟರ್ಗೆ ಲಿಂಕ್ ಮಾಡ್ಕೊಡ್ತೀನಿ ನೀವು ಮಾತಾಡಿ ಅಂತ ಹೇಳಿ. ಈವನ್ ನೈಟ್ ಟೈಮ್ 11 ಗಂಟೆ 12 ಗಂಟೆಗೆ ಕಾಲ್ ಮಾಡಿದ್ರು ಸಹ ಅವ್ರು ರೆಸ್ಪಾಂಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಕೃಪಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಷ್ಟೇ ಅಲ್ಲಿ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಮತ್ತು ಫಾರ್ಮಸಿಸ್ಟು ಅಷ್ಟೇ, ಬದ್ರಿನಾಥ್ ಸರ್ ಅಂತಿದ್ದಾರೆ, ಅವರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಮಾತಾಡ್ಸೋರು. ಎಲ್ಲರೂ ಅಷ್ಟೇ ಒಂಥರ ನಂಗೆ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ರು ನನಗೆ ಅವರು. ಸೊ ಅದಾದಮೇಲೆ ನನಗೆ ಇಷ್ಟೆಲ್ಲ ಪ್ರೊಸೀಜರ್ಸ್ ಆಯಿತು. ಸೊ ನೆಕ್ಸ್ಟ್ ನಾವು ಡಿಸೆಂಬರ್ಗೆ ಶ್ಯಾಮ್ ಸರ್ ಹೇಳಿದರು, ಸೊ ಈಗ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ನಾವು ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಆಗಲೂ ಸಹ ನನಗೆ ಇನ್ನೇನು ನಾಳೆ ಟ್ರಾನ್ಸ್ಫರ್ ಇದೆ, ನಾನು ಇಂದು ದಿವಸ ಹೋಗಿ ನಾವು ಟೆಸ್ಟ್ ಮಾಡಿಸಿದಾಗ ಮತ್ತೆ ಫ್ಲೂಯಿಡ್ ಬಂದುಬಿಟ್ಟಿತ್ತು. ಸೊ ಆಗ ಡಾಕ್ಟರ್ನ ನಾನೇ ಕೇಳಿದೆ, ಇದು ಯಾಕೋ ನನಗೆ ಆಗ್ತಾ ಇಲ್ಲ, ಸೊ ನಾವು ಮತ್ತೆ ಫಸ್ಟ್ ಏನಾದರೂ ಎಂಬ್ರಿಯೋ ಫ್ರೀಸ್ ಮಾಡೋದು, ಎಗ್ ಫ್ರೀಸ್ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಅವ್ರು ಹೇಳಿದ ಒಂದೇ ಮಾತು, ಸತ್ಯ ದುಡ್ಡು ಕೊಟ್ಟರೆ ಮಗು ಆಗಲ್ಲ, ಪೇಷನ್ಸ್ ಇರಲಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನಂದರೆ ದುಡ್ಡು ನಿಮಗೆ ಮೋಸ ಆಗಲ್ಲ, ಯಾಕಂದರೆ ಎಲ್ಲಿ ಬೇರೆ ಕಡೆ ತುಂಬಾ ದುಡ್ಡನ್ನ ನೀವು ಕಳ್ಕೊಬೋದು. ಎಲ್ಲರೂ ಹೇಳ್ತಾರೆ ವಿತಿನ್ 1 ಲ್ಯಾಕ್ ನಿಮಗೆ IVF ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ, ಆ ಥರ ಮೋಸ ಹೋಗಬೇಡಿ. ನೀವು ಪ್ರಾಪರಾಗಿ ಬೆಸ್ಟ್ IVF ಸ್ಪೆಷಲಿಸ್ಟ್ ಹತ್ರನೇ ನೀವು ತೋರಿಸ್ಕೊಳ್ಳಿ, ಆವಾಗ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ನಾನು ಅಷ್ಟೇ, ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು, ಯಾಕಂದರೆ ನಾನು ಒಂದು ಒಳ್ಳೆ ಕಡೆ ಬಂದೆ. ನನಗೆ ಡಾಕ್ಟರ್ ಶ್ಯಾಮ್ ಸರ್, ಮೇಕ್ಲಾ ಮ್ಯಾಮ್, ಸ್ನೇಹ ಮ್ಯಾಮ್ ಇವರೆಲ್ಲರೂ ಸಪೋರ್ಟಿಂದ ನನಗೆ ಈಗ ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನನಗೆ ಈಗ ಟ್ವಿನ್ಸ್ ಬೇಬಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಡಿಸೆಂಬರ್ 26 ನನಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆಯಿತು. ಸೊ ಜನವರಿನಲ್ಲಿ ನನಗೆ ಗೊತ್ತಾಯಿತು ನಂದು ಕನ್ಫರ್ಮ್ ಆಯಿತು ಸಕ್ಸಸ್ ಅಂತ. ಬಟ್ ಆ 15 ಡೇಸ್ ಇದೆಯಲ್ಲ, ಅದು ನಿಮಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅದೊಂದು ಇರುತ್ತಲ್ಲ, ನಿಮಗೆ ಏನಾಗುತ್ತೋ, ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ, ಬಿಕಾಸ್ ಆಲ್ರೆಡಿ ತುಂಬ ಫೇಲ್ಯೂರ್ ನೋಡಿದ್ರಿಂದ ನಿಮಗೆ ಆ ಹೋಪ್ಸೇ ಹೋಗ್ಬಿಟ್ಟಿರುತ್ತೆ. ನಾನಂತೂ 0 ಎಕ್ಸ್ಪೆಕ್ಟೇಷನ್ಸ್ ಇದ್ದೆ ಈ ಸತಿ, ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಕ್ ಆದರೂ ಓಕೆ, ಆಗಲಿಲ್ಲ ಅಂದರೂ ಓಕೆ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದೆ. ಬಟ್ ದೇವರ ದಯೆ ನನ್ನ ಮೇಲೆ ಇತ್ತು ಅನಿಸುತ್ತೆ, ನಂದು ಕನ್ಫರ್ಮ್ ಆಯಿತು. ಸೊ ನಾನು ಕನ್ಫರ್ಮ್ ಆದಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗಿ ನಾವು ಹೇಳಿದ್ವಿ. ಕನ್ಫರ್ಮ್ ಆದಾಗ ನಮಗಿನ್ನ ಜಾಸ್ತಿ ಅವ್ರು ತುಂಬಾ ಖುಷಿಪಟ್ಟರು. ಯಾಕಂದರೆ ನಂದು ತುಂಬಾ ಚಾಲೆಂಜಿಂಗ್ ಇತ್ತು ಕೇಸು, ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದು ಇವರೆಲ್ಲರೂ. ಸೊ ಜನವರಿ 23ನೇ ತಾರೀಕು ನಮ್ಮದು ಫಸ್ಟು ಹಾರ್ಟ್ ಬೀಟ್ ಚೆಕ್ ಮಾಡಬೇಕು ಬನ್ನಿ ಅಂತ ಹೇಳಿದರು. ಅದಕ್ಕಿಂತ ತನಕ ನನಗೆ ಬರೀ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಗೊತ್ತಿತ್ತು, ಟ್ವಿನ್ಸ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಾನು ನಾರ್ಮಲ್ ಹೋಗಿದ್ವಿ. ನಾನು ಇನ್ನೂ ನೆನಪಿದೆ, ಫಸ್ಟ್ ಟೈಮ್ ಮಗುದು ಹಾರ್ಟ್ ಬೀಟ್ ಕೇಳಿದಾಗ ನಾನು ನಾನು ಕಷ್ಟಪಟ್ಟಿದ್ನೋ ಅದೆಲ್ಲಾನು ನನಗೆ ಮರ್ತೋಯ್ತು ನನಗೆ ಆ ಕ್ಷಣಕ್ಕೆ. ಆಗ ಅವ್ರು ಹೇಳಿದ್ರು ಪಾರ್ಟಿದೇನ, ಹೈ ಪಾರ್ಟಿ ಅಂತ ಹೇಳ್ತಾ ಇದ್ರು ಡಾಕ್ಟರು. ಆಗ ಅವರು ಆಮೇಲೆ ಅವ್ರು ಹೇಳಿದ್ರು ರುಕೋ ಅಂತ, ಅಲ್ಲಾಡಬೇಡ ಅಂತ ಅಂದರು. ನನಗೆ ಇನ್ನೂ ಗಾಬರಿ ಆಗೋಯ್ತು, ಏನಪ್ಪ ಆಗೋಯ್ತು ಮತ್ತೆ ಅಂತ. ಆಗ ಅವ್ರು ಹೇಳಿದ್ರು ಡಬಲ್ ಪಾರ್ಟಿದೇನ ಹೈ ಅಂತ ಅಂದರು. ಡಬಲ್ ಪಾರ್ಟಿನ ಏನು ಅಂತಂದರೆ, ಇಲ್ಲ ನಿಮಗೆ ಟ್ವಿನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರು. ಅವತ್ತಿನ ದಿನ ನಾನು ಮರೆಯಲ್ಲ, ಯಾಕಂದರೆ ಅದು ಲೈಫ್ನ ಬೆಸ್ಟ್ ಮೂಮೆಂಟ್ ಆಗಿತ್ತು ನಮಗೆ. ಇಷ್ಟು ನಾವು ಏನು ಸ್ಟ್ರಗಲ್ ಪಟ್ವಿ, ತುಂಬಾ ನನಗೆ ಅದೆಲ್ಲ ಮರ್ತೋದಾಗ ಆಗೋಯಿತು. ಸೊ ನಾನು ಇಂದಿರಾ IVFಗೆ ಹೋಗಿದ್ದಕ್ಕೆ ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ, ಯಾರೇ ಕೇಳಿದ್ರು ನಾನು ಖಂಡಿತ ರೆಕಮೆಂಡ್ ಮಾಡ್ತೀನಿ ನಾನು, ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಸೊ ಥ್ಯಾಂಕ್ ಯು ಶ್ಯಾಮ್ ಸರ್, ಕೃಪಾ, ಸ್ನೇಹ ಮ್ಯಾಮ್, ಮೇಕ್ಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
ನಿಮ್ಮೆಲ್ಲರಿಂದ ನನ್ನ ಒಂದು ಡ್ರೀಮ್ ಇವತ್ತು ಫುಲ್ಫಿಲ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ನನ್ನ ಫ್ಯಾಮಿಲಿಗೆ, ನನ್ನ ಹಸ್ಬೆಂಡ್ಗೆ, ನನ್ನ ತಂಗಿಗೆ, ನನ್ನ ನಾದಿನಿಗೆ, ನನ್ನ ಮಾವಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಯಾಕಂದರೆ ನಾವು ಮದುವೆ ಆದಮೇಲೆ ತುಂಬ ಜನ ಬೇರೆಯವ್ರ ಮದುವೆ ಆಗ್ತಾ ಬಂತು. ಸೊ ಎಲ್ರಿಗೂ ಮಗು ಆಗ್ತಾಯಿತ್ತು. ನನಗೆ ಅವಾಗ ಮಗು ಆಗದಾಗ ನಾನು ತುಂಬಾ ಬೇಜಾರಾಗಿದ್ದೆ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಈಗ ನೀವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಕೇಳ್ತಾರಲ್ವ, ಯಾಕೆ ನಿಮಗೆ ಇಷ್ಟು ಈಗ ಮದುವೆ ಆಯಿತು ಮಗು ಆಗಿಲ್ವಾ ಅಂತ ಕೇಳೋರು. ಬಟ್ ನನಗೆ ಯಾರೂ ಇದುವರೆಗೂ ಯಾಕೆ ಮಗು ಆಗ್ತಾ ಇಲ್ಲ ನಿನಗೆ ಅಂತ ಯಾರೂ ಪ್ರಶ್ನೆ ಮಾಡಿಲ್ಲ ನನಗೆ. ಸೊ ನಾನು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಆ ಒಂದು ಮೈಂಡ್ಗೆ ಪ್ರೆಷರ್ ಬಂದುಬಿಟ್ರೆ ನಮಗೂ ತುಂಬ ಕಾನ್ಷಿಯಸ್ ಆಗಿಬಿಡ್ತೀವಿ. ಅಯ್ಯೋ ಹೌದು ನಮಗೆ ಮಗು ಆಗ್ತಾಯಿಲ್ಲ, ಯಾಕೆ ಆಗ್ತಾಯಿಲ್ಲ ಅಂತ. ಆ ಒಂದು ಸ್ಟ್ರೆಸ್ನ ನನಗೆ ಯಾರೂ ಸಹ ಕೊಟ್ಟಿಲ್ಲ. ಸೊ ಆ ಸಪೋರ್ಟ್ ತುಂಬಾ ಮುಖ್ಯ. ಆದಷ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ಯಾರ್ಯಾರು ಈ ಜರ್ನಿನಲ್ಲಿ ಇದ್ದಾರೆ ದಯವಿಟ್ಟು ಅವ್ರಿಗೆ ಆದಷ್ಟು ಸಪೋರ್ಟಿವ್ ಆಗಿರಿ. ಎಲ್ಲ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇತ್ತು ಅಂದರೆ ರಿಸಲ್ಟು ಸಹ ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.